ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬೃಹತ್ ಮಟ್ಟದ ಪ್ರತಿಭಟನೆ ಹೇಗಿರುತ್ತೆ? ಇವತ್ತು ಬೆಂಗಳೂರಿನ ಎಲ್ಲ ಭಾಗಗಳಲ್ಲೂ ಕೂಡ ಪ್ರತಿಭಟನಾ ರ್ಯಾಲಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಕರವೇ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣಗೌಡರು ನಮ್ಮ ಜೊತೆ ಇದ್ದಾರೆ. ಮಾತಾಡ್ಸೋಣ ಸರ್. ಇವತ್ತು ಕರ್ನಾಟಕದಲ್ಲಿ ಕನ್ನಡವನ್ನ ಉಳಿಸಿ ಬೆಳೆಸಬೇಕು ಅಂತ ಕೇಳೋದಕ್ಕೇನೆ ಬೇಜಾರಾಗುತ್ತೆ. ಕನ್ನಡಕ್ಕಾಗಿ ನಿಮ್ಮ ಹೋರಾಟ ಸುಮಾರು ವರ್ಷಗಳಿಂದ ನಡೀತಾ ಇದೆ, ಇವತ್ತು ಕೂಡ ನಡೀತಾ ಇದೆ. ಹೋರಾಟದ ರೂಪುರೇಷೆಗಳೇನು ಸರ್? ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಬೆಂಗಳೂರಲ್ಲಿ, ಅದರಲ್ಲೂ ಬೆಂಗಳೂರು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರು ಕಟ್ಟಂಥ ನಗರವನ್ನು ಕನ್ನಡಿಗರ ತೆಕ್ಕೆಗೆ ತಗೋಬೇಕಾಗಿದೆ. ಹೊರಗಡೆಯಿಂದ ಬಂದಂಥ ವಲಸೆ ಬಂದಂಥ ಭಾಷಾ ಅಲ್ಪಸಂಖ್ಯಾತರ ದೌರ್ಜನ್ಯ ದಬ್ಬಾಳಿಕೆಯಿಂದಾಗಿ ಕನ್ನಡ ಬೆಂಗಳೂರಿನಲ್ಲಿ ಸೊರಗ್ತಾ ಇದೆ, ಕನ್ನಡಿಗರು ಸೊರಗ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸರಿಯಾದ ಪಾಠವನ್ನು ಕಲಿಸಬೇಕು ಅನ್ನೋ ತೀರ್ಮಾನವನ್ನು, ಪ್ರತಿಜ್ಞೆಯನ್ನು ಕರವೇ ಕಾರ್ಯಕರ್ತರು ಮಾಡಿದ್ದಾರೆ. ಸರ್ಕಾರ ಪೊಲೀಸ್ ವ್ಯವಸ್ಥೆಯನ್ನು ಮುಂದಿಟ್ಟುಕೊಂಡು ಇವತ್ತಿನ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ರೆ, ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಕನ್ನಡ ಪರ ಚಿಂತಕರು, ಕನ್ನಡದ ಪರ ಕಾಳಜಿ ಇರೋರು, ಅಭಿಮಾನ ಉಳ್ಳವರು ಅಂತ ಹೇಳ್ಕೊಳ್ಳುವಂಥ ಮುಖ್ಯಮಂತ್ರಿಗಳು ಇವತ್ತು ನಡೆಯುವಂಥ ಜಾಥಾ ಏನಿದೆ, ಕನ್ನಡದ ನಾಮಫಲಕ ಅಭಿಯಾನದ ಜಾಥಾ ಏನಿದೆ, ಅದನ್ನು ಹೋಗಲಿಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ನಾವು ಶಾಂತ ರೀತಿಯಿಂದ ಹೋರಾಟ ಮಾಡಬೇಕು ಅನ್ನೋದಾದರೆ ನಮಗೆ ಅವಕಾಶವನ್ನು ಕೊಡಬೇಕು. ಅದು ಬಿಟ್ಟು ನೀವು ಪೊಲೀಸ್ ವ್ಯವಸ್ಥೆಯನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ರೆ ಮತ್ತೊಂದು ಮುಖ ಕ್ರಾಂತಿ. ಆ ಕ್ರಾಂತಿಯ ಸ್ವರೂಪವನ್ನು ಪಡೆಯೋಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಂಡು ನಿಮ್ಮ ಪೊಲೀಸ್ ಇಲಾಖೆಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ಭಾರಿ ಒಳ್ಳೆಯದು ಅಂತ ಹೇಳ್ತೀನಿ ಸರ್. ಹೊರಗಡೆಯಿಂದ ಬಂದವ್ರಿಗೆ ಕರ್ನಾಟಕದ ಅನ್ನ ಬೇಕು, ಜೊತೆಗೆ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ನಮ್ಮ ಜಾಗ ಬೇಕು. ಆದರೆ ಬೋರ್ಡ್ಗಳನ್ನು ಹಾಕ್ತಾ ಇಲ್ಲ, ಜೊತೆಗೆ ಕನ್ನಡ ಬಂದರೂ ಕೂಡ ಕನ್ನಡವನ್ನ ಮಾತನಾಡ್ತಿಲ್ಲ. ಇಂಥವ್ರಿಗೆ ಏನು ಎಚ್ಚರಿಕೆ ಕೊಡ್ತೀರಾ ಸರ್? ನಾನು ನೇರವಾಗಿ ಹೇಳ್ತೀನಿ, ಕರ್ನಾಟಕದಲ್ಲಿ ಕನ್ನಡವನ್ನು ಬಳಸಬೇಕು, ಕನ್ನಡವನ್ನು ಮಾತಾಡಬೇಕು, ಕನ್ನಡದಲ್ಲಿ ವ್ಯವಹರಿಸಬೇಕು, ಕನ್ನಡಿಗರಾಗಿ ಬದುಕಬೇಕು. ಇಲ್ಲೋ ಕರ್ನಾಟಕದಲ್ಲಿ ಅವರು ಬದುಕಲಿಕ್ಕೆ ಅವರು ಯೋಗ್ಯರಲ್ಲ ಅಂತ ಅರ್ಥ. ಹಾಗಾಗಿ ಕನ್ನಡವನ್ನು ಮಾತಾಡಿ, ಕನ್ನಡದ ನಾಮಫಲಕ ಹಾಕಿ ಕನ್ನಡಿಗರಾಗಿ ಬದುಕ್ತೀನಿ ಅನ್ನೋದಾದರೆ ಬದುಕಿ, ಇಲ್ಲ ಅಂದರೆ ನಿಮ್ಮ ಗಂಟು ಮೂಟೆ ಕಟ್ಕೊಂಡು ನಿಮ್ಮ ಊರಿಗೆ ಹೋಗ್ಬೋದು ಅಂತ ಹೇಳಿ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ ಸರ್. ಇಲ್ಲಿ ಕನ್ನಡವನ್ನ ಉಳಿಸ್ಬೇಕು ಅಂದರೆ ಸರ್ಕಾರದ್ದು ಕೂಡ ಪಾತ್ರ ಇರುತ್ತೆ. ಸರ್ಕಾರಕ್ಕೆ BBMPಗೆ ಏನು ಹೇಳ್ತೀರಾ ಸರ್? ಸರ್ಕಾರ ತಾನೇ ಮಾಡಿದಂಥ ಕಾಯ್ದೆ ಏನಿದೆ, ಆ ಕಾಯ್ದೆಯನ್ನು ಜಾರಿಗೆ ತರುವಂಥ ಕಟ್ಟುನಿಟ್ಟಿನ ಕ್ರಮವನ್ನು ತಗೋಬೇಕು. ಸರ್ಕಾರ ಬರೀ ಕಾಯ್ದೆ ಮಾಡಿ ಇವತ್ತು ಸುಮ್ಮನೆ ಕೂತ್ಕೊಂಡ್ರೆ ಸಾಲದು. ಹಾಗೆ BBMPಯೂ ಅಷ್ಟೇ, ಏನು ಕಾಯ್ದೆಯನ್ನು ಮಾಡಿದೆ, ಇವತ್ತು ನಾಮಫಲಕ ಶೇಕಡ, ಯಾವುದೇ ನಾಮಫಲಕದಲ್ಲಿ ಶೇಕಡ 60% ಕನ್ನಡ ಇರಬೇಕು ಅಂತ ಹೇಳಿ ಏನು BBMP ಆದೇಶ ಮಾಡಿದೆ, ಅದನ್ನು ಸರಿಯಾಗಿ ಕಾನೂನು ಕ್ರಮವನ್ನು ಯಾರು ಹಾಕಿಲ್ಲ, ನಾಮಫಲಕ ಯಾರು ಹಾಕಿಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು. ನೀವೇ ಹೇಳಿದಾಗೆ 20,000 ರೂಪಾಯಿ ದಂಡ, 3 ತಿಂಗಳು ಜೈಲು ಅಂತ ಏನು ಹೇಳಿದಿರಿ, ಅದನ್ನು ಮಾಡಬೇಕಾಗತ್ತೆ. ಇವತ್ತು ಬೆಂಗಳೂರಲ್ಲಿ ಎಲ್ಲ ಭಾಗದಲ್ಲೂ ಪ್ರತಿಭಟನಾ ರ್ಯಾಲಿಗಳಾಗ್ತಾ ಇದೆ. ಎಷ್ಟು ಜನ ಕಾರ್ಯಕರ್ತರು ಭಾಗಿಯಾಗ್ತಾರೆ? ಎಲ್ಲೆಲ್ಲಿಂದ ರ್ಯಾಲಿ ಆಗುತ್ತೆ ಸರ್? ಬಹುಶಃ ಪೊಲೀಸ್ನವರು ರ್ಯಾಲಿಯನ್ನು ತಡಿಬೇಕು ಅಂತ ಭಾರಿ ಪ್ರಯತ್ನ ಮಾಡ್ತಿದ್ದಾರೆ. ರಾತ್ರಿಯಿಂದ ನನಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಭಾರಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ನಗರದೊಳಗಡೆ ರ್ಯಾಲಿ ಬಿಟ್ಟರೆ ರಾಜಭವನ ಇದೆ, ಹೈಕೋರ್ಟ್ ಇದೆ, ಆಮೇಲೆ ವಿಧಾನಸೌಧ ಇದೆ, ನಿಮ್ಮ ಕಾರ್ಯಕರ್ತರು ಎಲ್ಲಿ ನುಗ್ತಾರೋ ಅನ್ನೋ ಭಯ ಇದೆ. ಹಾಗಾಗಿ ದಯವಿಟ್ಟು ನಮ್ಮ ಜೊತೆಯಲ್ಲಿ ಸಹಕರಿಸಬೇಕು, ನಗರದ ಒಳಗಡೆ ಬರಬೇಡಿ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ನನ್ನ ಮೇಲೆ ತಾಕೀತು ಮಾಡ್ತಾವ್ರೆ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಹೋರಾಟ, ನಮ್ಮ ಇವತ್ತಿನ ರ್ಯಾಲಿ ಶಾಂತಿ ರೀತಿಯಿಂದ ಜನಜಾಗೃತಿ ಮೂಡಿಸುವಂಥ ಕೆಲಸ ಮಾಡುತ್ತೆ. ನಮ್ಮನ್ನು ಅಡ್ಡಿಪಡಿಸಬೇಡಿ. ಏನಾದರೂ ನೀವು ಅಡ್ಡಿಪಡಿಸಿ ನಮ್ಮನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ರೆ ನನ್ನ ಕಾರ್ಯಕರ್ತರಿಗೆ ನಾನು ಬೇರೆ ರೀತಿ ಕರೆ ಕೊಡಬೇಕಾಗುತ್ತೆ. ಅಂತ ಅವಕಾಶ ಮಾಡಿಕೊಡ್ಬಿಡಿ ಅಂತ ಹೇಳಿದ್ದೀನಿ. ಇವತ್ತು ಬೆಂಗಳೂರಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಇದೇ ರೀತಿ ಅಭಿಯಾನ ಆರಂಭ ಮಾಡ್ತೀರಾ ಸರ್? ಮುಂದಿನ ಹೋರಾಟ? ಹೌದು, 31 ಜಿಲ್ಲೆಯಲ್ಲೂ ಸಹ ಗೋಕಾ ಚಳವಳಿಯ ಮಾದರಿಯಲ್ಲಿ
ಈ ಹೋರಾಟವನ್ನು ತಗೊಂಡು ಹೋಗಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಗೋಕಾ ಚಳುವಳಿ ಮಾದರಿಯಲ್ಲಿ ಈ ಹೋರಾಟವನ್ನು ತಗೊಂಡೋಗ್ಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ. ಅದಕ್ಕಾಗಿ ಕೇವಲ ಬೆಂಗಳೂರಿಗೆ ಈ ಹೋರಾಟ ಸೀಮಿತ ಆಗಲ್ಲ, 31 ಜಿಲ್ಲೆಯಲ್ಲೂ ಸಹ ಈ ಹೋರಾಟ ಪ್ರಾರಂಭ ಆಗುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಅವರು ಹೇಳುವಂಥದ್ದು. ಬೆಂಗಳೂರಲ್ಲಿ ಅಷ್ಟೇ ಅಲ್ಲದೆ ಬೇರೆ ಭಾಗಗಳಲ್ಲೂ ಕೂಡ ಹೋಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ. ಬೆಂಗಳೂರಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಆರಂಭ ಆಗುತ್ತೆ. ಯಾರು ಕನ್ನಡವನ್ನ ಬಳಸೋದಿಲ್ಲ, ಯಾರು ಕನ್ನಡವನ್ನ ಬೆಳೆಸೋದಿಲ್ಲ, ಅವರು ಕರ್ನಾಟಕದಲ್ಲಿ ಇರುವಂತಹ ಅವಶ್ಯಕತೆನೂ ಇಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಸೇರಿದಂತೆ ಎಲ್ಲಾ ಭಾಗದಲ್ಲೂ ಕೂಡ ಪ್ರತಿಭಟನೆಗಳೇ ಆಗುತ್ತೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಕನ್ನಡ ಪರ ಹೋರಾಟ ಮುಂದುವರಿಯುತ್ತೆ ಅನ್ನೋದು ನಾರಾಯಣಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ಪುರುಷೋತ್ತಮ್ ಬಾಬು ಜೊತೆ ಸೌಮ್ಯ ಹಾಸನ್, BTV ನ್ಯೂಸ್, ಬೆಂಗಳೂರು.